ಕರ್ನಾಟಕ ವಿದ್ಯುತ್ ಶಕ್ತಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಂಸ್ಥೆಯ ಕೇಂದ್ರ ಕಾರ್ಯಕಾರಿ ಸಮಿತಿಗೆ ಬೀದರ್ ವಿಭಾಗದ ಸುಮಂತ್ ಕಟ್ಟಿಮನಿ ಹಾಗೂ ಹುಮ್ನಾಬಾದ್ ವಿಭಾಗದ ರಮೇಶ್ ಸಂಗಮ್ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಬೀದರ್ ವಿಭಾಗ ಕಚೇರಿಯಲ್ಲಿ ಅಭಿನಂದನಾ ಹಾಗೂ ಸನ್ಮಾನ ಕಾರ್ಯಕ್ರಮ ಜರುಗಿತು. ಬೀದರ್ ವಿಭಾಗದ 10 ಪ್ರತಿನಿಧಿಗಳ ಪೈಕಿ 7 ಮತದಾನಗಳನ್ನು ಪಡೆದು ಸುಮಂತ್ ಕಟ್ಟಿಮನಿ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದು, ರಮೇಶ್ ಸಂಗಮ್ ಅವರು ಹುಮ್ನಾಬಾದ್ ವಿಭಾಗದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಹೇಳಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸುಮಂತ್ ಕಟ್ಟಿಮನಿ ಅವರು, ತಾವು ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನೌಕರರ ಹಿತಾಸಕ್ತಿಗೆ ಸದಾ ಶ್ರಮಿಸುತ್ತೇನೆ, ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ ಎನ್ನುವ ಭರವಸೆಯನ್ನು ನೀಡಿದರು. ಹಾಗೆ ಮೀಸಲಾತಿ ಭರ್ತಿ ಸೇರಿದಂತೆ ನೌಕರರ ಪರವಾಗಿ ನಡೆದ ವಿವಿಧ ಹೋರಾಟಗಳ ಸಾಧನೆ ಮಾಡಿದ ವಿಚಾರಗಳನ್ನು ಸ್ಮರಿಸಿ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ವಿರುದ್ಧ ಹೋರಾಟಕ್ಕೆ ಸರ್ಕಾರದಿಂದ ಸಕಾರಾತ್ಮಕ ಭರವಸೆ ದೊರೆತಿರುವುದಾಗಿ ತಿಳಿಸಿದರು. ರಮೇಶ್ ಸಂಗಮ್ ಅವರು ಮಾತನಾಡಿ, ಚುನಾವಣೆ ಬರುತ್ತೆ ಹೋಗುತ್ತೆ, ಆದರೆ ನೌಕರರು ಸದಾ ಸಂಘಟಿತರಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಸಂಘಟನೆಗೆ ಶಕ್ತಿ ಮತ್ತಷ್ಟು ಬಲವಾಗುತ್ತದೆ ಎಂದು ಹೇಳಿದರು. ಪರಸ್ಪರ ಸಹಕಾರ ಮತ್ತು ಒಗ್ಗಟ್ಟಿನಿಂದ ನೌಕರರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಕರೆಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ವೀರಣ್ಣ ಮುದನಾಳೆ, ವಿಭಾಗ ಅಧ್ಯಕ್ಷ ಸೂರ್ಯಕಾಂತ್, ಉಪಲೆಕ್ಕ ನಿರ್ವಹಣಾಧಿಕಾರಿ ಮಲ್ಲಿಕಾರ್ಜುನ್ ಶೆಟ್ಕರ್ ಸೇರಿದಂತೆ ವಿಭಾಗದ ವಿವಿಧ ಅಧಿಕಾರಿಗಳು, ನೌಕರರು ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತಿಯಿದ್ದು ಸುಮಂತ್ ಕಟ್ಟಿಮನಿ ಹಾಗೂ ರಮೇಶ್ ಸಂಗಮ್ ಅವರಿಗೆ ಶಾಲು ಹೊದಿಸಿ ಹುಮಾಲೆಯಿಂದ ಸನ್ಮಾನಿಸಿದರು. ಎರಡು ನಿಮಿಷ ಅಂತ ಹೇಳಿ ಸುಮಾರು 15-20 ನಿಮಿಷ ಈಗಾಗಲೇ ಮಾತಾಡಿದ್ದೀನಿ. ಅದೇ ರೀತಿ ನಮ್ಮ ಮಹೇಶ್ ಬಾಳೆಯವರು, ಸೂರ್ಯಕಾಂತ್ ಸರ್ ಅವರು, ಕಟ್ಟಿಮನಿ ಸರ್ ಅವರು ಎಲ್ಲರೂ ಈಗಾಗಲೇ ಮಾತಾಡಿದ್ದಾರೆ. ನಾವು ಯಾವುದೇ ಒಂದು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾಯ್ತು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಸಂಘಕ್ಕೆ ಏನಾದಂದ್ರೆ ಸಮರ್ಪಣೆ ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ಈಗಾಗಲೇ ಕಟ್ಟಿಮನಿ ಸರ್ ಅವರು ಅವ್ರ ಬಗ್ಗೆ ಹೇಳಬೇಕಾದ್ರೆ ರಮೇಶ್ ಸಂಗಮ್ ಸರ್, ಕಟ್ಟಿಮನಿ ಸರ್ ಸಕ್ರಿಯವಾಗಿ 659 ಇರ್ಬೋದು, ಪೂರ್ಣಗಳು 6 ಇರ್ಬೋದು, ಅವ್ರು ಕೆಲಸ ಮಾಡ್ಕೊಂಡು ಬಂದರೆ ಮುಂದೂ ಎಲ್ಲ ಒಂದು ಒಳ್ಳೆಯ ಕೆಲಸ ಮಾಡ್ತಾರಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳುತ್ತಾ ಹೆಚ್ಚಿಗೆ ಸಮಯ ತಗೊಂಬೋದಿಲ್ಲ. ದೇವರು ಅವರಿಬ್ಬರಿಗೆ ಏನಂದ್ರೆ ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ನಂದೆರಡು ಮಾತು ಬಳಸಿ ನಂದೆರಡು ಮಾತು ಮುಗಿಸಿದ್ದೆ. ಆ ಅಧಿಕಾರವನ್ನ ಸಮರ್ಪಕವಾಗಿ ಬಳಸಿದೆ ಈ ಸಂದರ್ಭಗಳಲ್ಲಿ. ಆ ಜೊತೆಯಲ್ಲಿ ಇದು ಎಲ್ಲರೂ ಕೂಡ ಕೈ ಜೋಡಿಸಿ, ಈಗಾಗಲೇ ಮೇಲ್ಗಡೆ ಮಾತನಾಡಿದೆ, ಈ ನಮ್ಮಲ್ಲಿ ಕಂಬ ಎತ್ತಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರ ಸಹೋದರಿ ಈ ಸಂದರ್ಭದಲ್ಲಿ ಇದ್ರೆ ಈ ನಮ್ಮಲ್ಲಿ ಕಂಬ ಎತ್ತಬೇಕಾದ್ರೆ ಭಾಳ ಚೆನ್ನಾಗಿ ಗೋಲಿ ಹಾಕ್ತಾರ್ರಿ. ಅವ್ರಿಗೆ ಥೋಡ ಐಸಾ, ಹೊಡಿಯೋ ಮಮ್ಮ ಐಸಾ, ಇನ್ನೊಂದು ಥೋಡೆ ಔಸಾ ಅಂತೇಳಿ, ಅಂದ್ರೆ ಒಂದು ಕಂಬವನ್ನು ಎತ್ತಿ ಎಲ್ರಿಗೆ ಬೆಳಕು ಕೊಡಬೇಕಾದ್ರೆ ಯಾವ ರೀತಿ ಗೋಲಿ ಹಾಕ್ತಾರೋ ಹಾಗೆ ನಮ್ಮಲ್ಲಿ ಸಮಾನತೆ ತರಬೇಕು, ಸಹೋದರತೆ ತರಬೇಕು, ಈ ವಿಚಾರಧಾರೆಯನ್ನು ತರಬೇಕಂತ ಹೇಳಿದ್ರೆ ಅದಕ್ಕೆ ಎಲ್ಲರೂ ಕೂಡ ಅದೇ ರೀತಿಯಾಗಿ ಪ್ರತಿಯೊಬ್ರು, ಇವತ್ತು ನಮ್ಮ ಗೋಖಲೆ ಸರ್ ಈಗಾಗಲೇ ಮಾತಾಡಿದ್ರಲ್ಲ, ಗೋಖಲೆ ಸರ್ ನಂದೊಂದು ಜರ ಐಸಾ ಅಂತಕ್ಕಂಥದ್ದು, ಇವತ್ತು ನಮ್ಮ ಡುಮ್ಮೆಯವರು ಇನ್ನು ನಂದು ಕೂಡ ಶಕ್ತಿ, ನಂದು ಕೂಡ ನಿಮ್ಮ ಜೊತೆ ಇದೆ ಅಂತಕ್ಕಂಥದ್ದು, ದಶರಥರು ಇದ್ದಾರೆ, ಅವರು ಕೂಡ ನಮ್ಮ ಜೊತೆ ನಾನು ನಿಮ್ಮ ಶಕ್ತಿ ಇದೆ ಅಂತಕ್ಕಂಥದ್ದು, ವಿಠಲ್ ನಾಯಕ್ ಸರ್ ಇದ್ದಾರೆ, ಅವರು ಕೂಡ ನಮ್ಮ ಜೊತೆ ನಮ್ಮ ಶಕ್ತಿಯನ್ನು ಕೊಡ್ತಾರೆ. ಈಗ ನಮ್ಮಲ್ಲಿ 7 ಜನ ಪ್ರತಿನಿಧಿಗಳನ್ನ ನಿಲ್ತಿದ್ವಿ ಚುನಾವಣೆಗೆ. ಇಲ್ಲಿ 7 ಜನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ 5 ಜನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭ 5 ಜನ ಆಯ್ಕೆ ಆಗಿದ್ವಿ. ಅದ್ರ ಜೊತೆ ನಮ್ಮ ಸಹೋದರಾಗಿರ್ತಕ್ಕಂಥ ಮಾತೇಶ್ ಅವರು, ಶ್ರೀಮಂತರು ಆಯ್ಕೆ ಆದ್ರು. ಇಲ್ಲೇನು 7 ಕಮ್ಮಿ ಆಗಿತ್ತಲ್ಲ, ಆ 7 ಕಮ್ಮಿ ಆಗಿರ್ತಕ್ಕಂಥದ್ದನ್ನ ಮತ್ತೆ 7 ಪೂರ್ಣಗೊಳಿಸಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ನಮ್ಮ ರಮೇಶ್ ಸಂಗಮ್ ಸರ್, ಮತ್ತೆ ನಮ್ಮ ಗಣಪತಿ. ಯಾಕಂದ್ರೆ ಈ 7 ಸಂಖ್ಯೆ ಇತ್ತಲ್ಲ 7, ಆ 7 ಮತ್ತೆ ಪೂರ್ಣ ಆಗಿ ಮೊನ್ನೆ ನಮಗೆ ಕೇಂದ್ರ ಕಾರ್ಯ ಸಮಿತಿಯ ಈ ಮೊದಲು ಏನಪ್ಪಾ 7 ಜನರಲ್ಲಿ 5 ಜನ ಎಲ್ರಿಗೂ ಕೂಡ ಆಯ್ಕೆ ಮಾಡಿದ್ರಿ. ಜೊತೆಲಿ ಅಲ್ಲಿ ಚುನಾವಣೆ ನಡೀತು. ನಾನು ಅನ್ಕೊಂಡಿದ್ದೆ ಬಹುಶಃ ನಾನು ಕೇಂದ್ರ ಕಾರ್ಯ ಸಮಿತಿ ಸದಸ್ಯರ ಚುನಾವಣೆ ಆಗಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಇಲ್ಲೇನೋ ಆಯ್ತು, ಅದಾದ ಮುಂದೆ ಆಗಲ್ಲ ಅಂತ ನಾನು ತಮ್ಮಲ್ಲಿ ಹೇಳಿದ್ದೆ. ಮಾತೇಶ್, ಅಮ್ಮ ನೀನು ಸ್ವಲ್ಪ ಓಡಾಡ್ತೀಯ, ನೀನು ಸ್ವಲ್ಪ ಹೇಳ್ಕೊಡು, ಚೆನ್ನಾಗಿ ಇದು ಮಾಡ್ತಿದ್ದೆ, ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ. ಒಂದು ಒಳ್ಳೆ ಮೆಸೇಜ್ ಕೊಡೋಣ, ಏನಿದೆ ಚುನಾವಣೆ ಬೇಡ ಅಂತಂದ್ರೆ ಬಹುಶಃ ಅವ್ನ ಮತ್ತೆ ಕೇಳಿಲ್ಲ ಅನ್ಸುತ್ತೋ, ಅಥವಾ ಬೇರೆ ಯಾವ ಶಕ್ತಿ ಇದೆಯೋ ಆ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಆ ಶಕ್ತಿಗಳು ಇರ್ತವೆ. ಈ ಶಕ್ತಿ ಇದನ್ನು ಬೇಡ. ಯಾಕಂದ್ರೆ ಚುನಾವಣೆ ವ್ಯವಸ್ಥೆ ಬಂದಾಗ ಒಂದು ಮ್ಯಾಂಡೇಟ್ರಿ ಕೊಟ್ಟಾಗ, ಎಲ್ಲಾ ಸದಸ್ಯರು ಒಂದು ಮ್ಯಾಂಡೇಟ್ರಿ ಕೊಟ್ಟಾಗಲೂ ಕೂಡ ಒಂದು ಇದಿರ್ತಕ್ಕಂಥ ಅಂತೂ ಮತ್ತೆ ಅಲ್ಲಿ ಚುನಾವಣೆ ಆಯಿತು. ಬಹುಶಃ ನಮ್ಮ ಸಹೋದರಿಗೆ ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥ ಒಂದು ಹುಮ್ನಾಬಾದ್ನಲ್ಲಿ ಬಹಳ ಒಳ್ಳೆಯ ನಿರ್ಣಯ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ನನಗೆ
ನಾನು ಭಾಳ ವಿಶೇಷ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ. ಇಲ್ಲಾಂದ್ರೆ ಚುನಾವಣೆ ಎಲ್ಲ ನಾನು ಏನಕ್ಕೆ ಇಲ್ಲೂ ಚುನಾವಣೆ ಇದೆ ಅಲ್ಲಿ ಮತ್ತೆ ಒಬ್ಬರಿಗೊಬ್ಬ ಸೂಚಕರಾಗಿರ್ಬೇಕಂತಕ್ಕಂಥ ಒಂದು ಇದು. ಅವಾಗ ನಾವು ಬೈಲಾದ ಒಂದು ಇದನ್ನ ಹೇಳಿ ಏನಪ್ಪಾ ಅಂದ್ರೆ ಚುನಾವಣಾಧಿಕಾರಿಗಳಿಗೆ ಮೆಸೇಜ್ ಅನ್ನ ಮಾಡಿ ನಾವು ಇದು ಮಾಡ್ತಕ್ಕಂಥ ಒಂದು ಮನವಿಯನ್ನ ಕೊಟ್ಟಿವಿ. ನಮ್ಮ ಇದರಲ್ಲಿ ವೃತ್ತ ವ್ಯಾಪ್ತಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಪ್ರತಿ ವಿಭಾಗಕ್ಕೊಬ್ಬರು ಆಯ್ಕೆ ಮಾಡ್ತಕ್ಕಂಥದ್ದನ್ನ ನಮ್ಮ ಚುನಾವಣೆ ಮಹಿಳಾ ನಿಯಮಗಳಿದೆ. ಅವರು ಇಲ್ಲಿ ಸೂಚಕರಾಗಬಾರ್ದು ಅನುಮೋದಿರ್ತಕ್ಕಂಥದ್ದು ಇದು ತಪ್ಪಿದೆ. ನೀವು ವೃತ್ತದಲ್ಲಿ ಯಾವಾಗ ಓಟ್ ಹಾಕ್ಲಿಕ್ಕೆ ಅಧಿಕಾರ ಇರ್ತಾರೆ ಸೂಚಿ ಕೊಡೋದಿಲ್ಲ ಯಾಕಿಲ್ಲ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಂಡಾಗ ಅವರು ಚುನಾವಣಾಧಿಕಾರಿಗಳು ಹೌದಲ್ಲ ಅಂತಕ್ಕಂಥದ್ದು ಇದು ಮಾಡಿ ಇಡೀ ಸೂಚಕರು ಮತ್ತು ಅನುಮೋದಕರು ಕಾನೂನನ್ನ ಅಪ್ಲೈ ಆಗಿ ಗೊತ್ತಿಷ್ಟು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ಆ ಮನವಿಯನ್ನ ಮಾಡಿಕೊಂಡಾಗ ಮಾಡಿಸ್ಕೊಟ್ಟಿರ್ತಕ್ಕಂಥದ್ರಿಂದ ಇವತ್ತು ಒಬ್ಬ ಒಳ್ಳೆಯ ಸಹೃದಯಿ ಆ ಕೇಂದ್ರ ಕಾರ್ಯ ಸಮಿತಿ ಸದಸ್ಯರಾಗಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲದ ಬಹುಶಃ ಅವಕಾಶ ತಪ್ಪು ಹೋಗ್ತಿತ್ತಂತ ಅಷ್ಟೇ ಮಾತ್ರ ಎಲೆಕ್ಷನ್ ಸಿಗುತ್ತೆ ಮುಗಿತದೆ. ಅದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಬೇಕಂತ ಸಾಹೇಬರು ಹೇಳಿದ್ರು, ಶಂಕರ್ ಸಾಹೇಬರು ಹೇಳಿದ್ರು. ಇದೇ ನಮ್ಮ ಉದ್ದೇಶ ಇರಬೇಕು. ಯಾವುದು ಇದೇ ಉದ್ದೇಶ ಎಲ್ಲರಿಗೂ ಸಮಾಧಾನ ಕಾಣಬೇಕು. ಸರಿ ಸಮಾಧಾನ ಕಾಣದಾಗೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಹೆಸರು ಒಂದು ಪ್ರಭುತ್ವ ಅರ್ಥಕ್ಕೆ ನೋಡ್ಬೋದು. ನೌಕರಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ. ಕಷ್ಟಗಳು ಬರ್ತಾ ಕಷ್ಟಗಳು ಪರಿಹರಿಸ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ಅವ್ರ ಪ್ರತಿನಿಧಿಗಳಿಗೂ ಇಲ್ಲೇ ಇದ್ದಾರೆ. ಸಮಸ್ಯೆ ಇಲ್ಲೇ ಇದೆ, ಇಲ್ಲಿಂದೇ ಮತ್ತು ಸೊಲ್ಯೂಷನ್ ಸಿಗ್ತದೆ. ಆ ರೀತಿ ನಾವು ಬಾಂಧವ್ಯ ಇಟ್ಕೊಳ್ಬೇಕು ಅಷ್ಟೇ. ಒಳ್ಳೆ ಬಾಂಧವ್ಯ ಇಟ್ಕೊಂಡ್ರೆ ಅವರು ನೆಮ್ಮದಿಯಾಗಿರ್ತಾರೆ, ನಾವು ನೆಮ್ಮದಿಯಾಗಿರ್ತಾರೆ. ನಮ್ಮ ಕೆಲಸ ನಾವು ಮಾಡಬೇಕು. ಸಮಯ ಬಂದಾಗ ಕೆಲವೊಂದು ಏರ್ಪೇರ್ ಆಗ್ತವೆ. ಅಂಥ ಟೈಮಿಗೆ ನಾವು ನಿಲ್ಲಿಸಿರ್ತೇವಲ್ಲ, ಅವ್ರು ಪ್ರೇಮದಿದ್ರೆ ಹೋಗ್ತೇವೆ. ಕೆಲವೊಂದು ಹಾಗೆ ಯಾಗೋ ಸರ್ ಅಂತ ಹೇಳ್ತೀವಿ, ಕೆಲಸ ಮಾಡ್ತೀವಿ. ಆವಾಗ ಪದ್ಧತಿ ನಮ್ಮಲ್ಲಿ ಇರ್ಬೇಕಂತ ಹೇಳ್ಬೇಕು. ನಮಗೆ ಈಗೆಲ್ಲ ನೂತನ ಜಿಲ್ಲಾ ಕಮಿಟಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ಬೀದರ್ ಹಾಗೂ ಹೊರತುಪಡಿಸಿದ ಅದ್ದೂರಿಯಾಗಿ ಈ ಸಂವಾದ ನಾವು ಎಲ್ಲಿ ನೋಡಿದ್ವಿ. ಗುಲ್ಬರ್ಗ ನೋಡ್ತೀವಿ, ನಾವು ಬೀದರ್ ನೋಡ್ತೀವಿ, ಬೆಂಗಳೂರು ಎಲ್ಲ ನೋಡ್ತೀವಿ. ಈ ರೀತಿ ಒಕ್ಕಟ್ಟು, ಈ ರೀತಿ ಒಂದು ಪ್ರೇಮ ವಿಶ್ವಾಸದಿಂದ ಇರಬೇಕು. ಹಾಗೆ 6 ನಮ್ಮ ಸೋದರರಾಗಲಿ SC ಸೋದರರು ನಾವೆಲ್ಲ ಒಂದೇ. ಅದು ಒಂದು ಪ್ರೇಡ್ ಅಷ್ಟೇ. ಜನಕ್ಕೆ 30 ಪ್ರೇಡ್ ಇದು ದೇವದೇಶಗಳು ಒಂದೇವ, ಅದ್ರದ್ದು ಒಂದೇವ. ಯಾರು ಅನ್ಯಾಯ ನೋಡ್ಕೊಂಡು ಹೋದ್ರೆ ಅದನ್ನು ಸೇಫ್ ಇರ್ತೀವಿ. ಎಲ್ಲರೂ ನಮ್ಮ ರಿಟೈರ್ಮೆಂಟ್ ಚೆನ್ನಾಗಿರ್ತದೆ. ನಮ್ಮ ಸಂಘಕ್ಕೆ ಒಂದು ಶಕ್ತಿ ಬರ್ತದೆ, ಬಲ ಬರ್ತದೆ. ಎಲ್ಲರೂ ಇದೇ ರೀತಿ ನಡ್ಕೊಂಡು ಹೋಗೋಣ ಅಂತ ಎಲ್ಲರಿಗೂ ಈ ವೇದಿಕೆ ಮುಖಾಂತರ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಾಗಿ ಸದಸ್ಯರಿಗೆ, ಪದಾಧಿಕಾರಿಗಳಿಗಾಗಲಿ, ಎಲ್ಲ ನಮ್ಮ ಸುತ್ತಲ ಪದಾಧಿಕಾರಿಗಳಾಗಲಿ, ಸೊಸೈಟಿ ಅಧ್ಯಕ್ಷರು ಮಹೇಶ್ ಗಾಳಿಯಾರವರು ತಂಡದವರಿಗೆ ಎಲ್ಲರಿಗೂ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ತಮ್ಮೆಲ್ಲರ ಹಕ್ಕುಪೂರ್ವಕ ಅದನ್ನು